ನಮಸ್ತೆ. ಶ್ರೀ ಗಂಧದ ಗುಡಿ ಸೀರಿಯಲ್ನ ಇವತ್ತಿನ ಸಂಚಿಕೆಗೆ ಸ್ವಾಗತ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಚಂದನ ಮತ್ತು ಹರಿ ಇಬ್ಬರು ಮಾತಾಡೋದಕ್ಕೆ ಅಂತ ದೇವಸ್ಥಾನದ ಹತ್ರ ಬಂದು ಕುತ್ಕೊತಾರೆ. ಚಂದನ, ಏನ್ರಿ ಇವರು ಮದುವೆ ಅಂತ ಎಲ್ಲ ಹೇಳ್ತಾ ಇದ್ದಾರೆ, ನೀವು ನೋಡಿದ್ರೆ ಸುಮ್ಮನೆ ನಿಂತಿದ್ದೀರಲ್ಲ, ಏನಾದರೂ ಹೇಳಬೇಕು ತಾನೇ, ಆಗಲ್ಲ ಅಂತ ಹೇಳಬೇಕು ತಾನೇ ಅಂತ ಹೇಳಿದ್ದಕ್ಕೆ ಅದು ಆಗಲ್ಲ ರೀ, ನೀವು ಇಷ್ಟೊಂದು ಸೀರಿಯಸ್ ಆಗೋವಂಥ ಮ್ಯಾಟ್ರೇ ಅಲ್ಲ ಅದು ಅಂತ ಹರಿ ಹೇಳ್ತಾನೆ. ಅದಕ್ಕೆ ಸೀರಿಯಸ್ ಆಗೋ ಮ್ಯಾಟ್ರ್ ಅಲ್ವಾ ಅವರು ಮದುವೆ ಅಂತ ಹೇಳಿದ್ದು, ನೀವು ನೋಡಿದ್ರೆ ಸುಮ್ಮನೆ ನಿಂತಿದ್ದೀರಲ್ಲ, ಮದುವೆ ಅಂತಲೇ ಹೇಳಿದ್ದು, ಯಾಕೆ ನಿಮಗೆ ಕಿವಿ ಕೇಳಿಸಲ್ವಾ ಅಂತ ಹೇಳ್ತಾಳೆ. ಅದಕ್ಕೆ ಅದು ಅಷ್ಟೊಂದು ಸೀರಿಯಸ್ ಆಗೋವಂಥ ಮ್ಯಾಟ್ರ್ ಅಲ್ಲ ರೀ, ನಿಮ್ಮನ್ನು ಆ ಮದುವೆಯಿಂದ ತಪ್ಪಿಸಿ ಈ ಮದುವೆ ಮಾಡಬೇಕು ಅಂತ ಅವ್ರು ಹೊರಟಿದ್ದಾರೆ. ಒಳ್ಳೆ ತಲೆ ಅಲ್ವಾ ಇನ್ಸ್ಪೆಕ್ಟರ್ದು ಅಂತ ಹರಿ ಹೇಳ್ತಾನೆ. ಅದಕ್ಕೆ ಅಲ್ಲ ನಿಮ್ಮ ತಲೆ ಅದು, ಏನ್ರಿ ನೀವು ಮದುವೆ ಆಗೋಕ್ಕಾಗುತ್ತಾ ಅವ್ರು ಹಾಗಂತ ಹೇಳ್ತಾರೆ ಅಂತ, ನೀವೇನು ಮಾತಾಡ್ತಾ ಇದ್ದೀರಾ, ನಿಮ್ಗೇನಾದ್ರು ತಲೆ ಕೆಟ್ಟಿದ್ಯಾ ಅಂತ ಹೇಳಿದ್ದಕ್ಕೆ, ಇಲ್ಲ ರೀ ನನಗೇನು ಈ ಥರ ಯೋಚನೆ ಬಂದಿಲ್ಲ, ನನಗೆ ಆ ಥರ ಕೆಟ್ಟ ಆಲೋಚನೆಗಳೆಲ್ಲ ಏನೂ ಇಲ್ಲ, ತಪ್ಪು ತಿಳ್ಕೊಂಡಿದ್ದೀರಾ, ಮದುವೆ ಅಂದರೆ ಇದು ಆ ಥರ ಮದುವೆ ಅಲ್ಲ ಅಂತ ಹರಿ ಹೇಳ್ತಾನೆ. ಅದಕ್ಕೆ ಚಂದನ, ನನ್ನೇನು ರಾಮಾಚಾರಿ ರವಿಚಂದ್ರನ್ ಅಂತ ಅಂದ್ಕೊಂಡಿದ್ದೀರಾ, ಅಯ್ಯೋ ಇದು ರಾಮಾಚಾರಿ ಮದುವೆ ಥರ ಅಲ್ಲ ರೀ, ಇದು ಭಾಗ್ಯದ ಲಕ್ಷ್ಮಿ ಬಾರಮ್ಮ ಮದುವೆ ಥರ, ಒಂದು ಫೇಕ್ ಮದುವೆ ರೀ, ನಿಮ್ಮಪ್ಪನ ಯಾಮರ್ಸೋದಕ್ಕೋಸ್ಕರ ಎಲ್ಲರೂ ಸೇರಿಕೊಂಡು ಮಾಡ್ತಾ ಇರೋವಂತಹ ಒಂದು ನಾಟಕ. ನನ್ನ ಪಕ್ಕ ಬಂದು ನಿಂತ್ಕೊಳ್ಳಿ ಸಾಕು, ನನ್ನ ಕೈಗೊಂದು ಹಾರ ನಿಮ್ಮ ಕೈಗೊಂದು ಹಾರ ಕೊಡ್ತಾರೆ, ಕೈಗೊಂದು ತಾಳಿ ಕೊಡ್ತಾರೆ ಅಂತ ಹೇಳಿದ ತಕ್ಷಣ ಚಂದನ ಶಾಕ್ ಆಗಿ, ಏನು ತಾಳಿನಾ ಹರಿ, ತಾಳಿ 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 ರೀ, ಒಂದು ಸಿಂಪಲ್ ಆಗಿ ಒಂದು ತಾಳಿ ಕೊಡ್ತಾರೆ, ಅಂದರೆ ಅದು ನಿಜವಾಗಲ್ಲ, ನಿಮ್ಮ ಅಪ್ಪನ ಕಣ್ಣು ತಪ್ಪಿಸೋದಕ್ಕೋಸ್ಕರ ಕಣ್ಣು ಕಟ್ಟೋದಕ್ಕೋಸ್ಕರ ನಾನು ನಿಮ್ಮ ಕತ್ತಿಗೆ ಕಟ್ಬಿಡ್ತೀನಿ ಅಂತ ಹೇಳಿದ್ದಾನೆ. ಅದಕ್ಕೆ ಆ ಥರ ಕಟ್ಟಿದ್ಮೇಲೆ ನಾನು ನೀವು ಗಂಡ ಹೆಂಡ್ತಿ ಆಗ್ತೀವಿ ರೀ ಅಂತ ಹೇಳಿದ್ದಕ್ಕೆ ಹರಿ ಮನಸ್ಸಲ್ಲೇನೆ ಗಂಡ ಹೆಂಡ್ತಿ ಆಗಲಿ ಅಂತ ತಾನೇ ತಾಳಿ ಕಟ್ತಾ ಇರೋದು ಅಂತ ಅನ್ಕೊತಾನೆ. ಏನು ಹೇಳ್ತಾ ಇದ್ದೀರಾ ಅಂತ ಹೇಳಿದ್ದಕ್ಕೆ, ಅದು ಆಗಲ್ಲ ರೀ, ಇದೊಂದು ನಾಟಕದ ಮದುವೆ, ನಿಮ್ಮ ಅಪ್ಪನ ದಾರಿ ತಪ್ಪಿಸೋದಕ್ಕೋಸ್ಕರ ನಾವು ಆಡ್ತಾ ಇರೋ ನಾಟಕ ಇದು, ನಾನು ನೀವು ಗಂಡ ಹೆಂಡ್ತಿ ಅಂತ ನಿಮ್ಮಪ್ಪ ನಂಬಿದ್ರೆ ನಿಮ್ಮನ್ನು ನನ್ನ ಜೊತೆ ಕಳಿಸ್ಕೊಡ್ತಾರೆ, ಇಲ್ಲ ಅಂತಂದರೆ ನಿಮ್ಮನ್ನು ಮನೆಗೆ ಕರ್ಕೊಂಡು ಹೋಗ್ತಾರೆ ಹೇಗಾದರೂ ಮಾಡಿ ಅಂತ ಹೇಳಿದ್ದಕ್ಕೆ, ಅದು ಏನಾದರೂ ಆಗಲಿ ನಾನಂತೂ ಈ ಮದುವೆಗೆ ಒಪ್ಪೋದಿಲ್ಲ, ನಾನು ಇವಾಗಲೇ ಹೋಗಿ ಇನ್ಸ್ಪೆಕ್ಟರ್ ಹತ್ರ ಹೇಳ್ತೀನಿ ಅಂತ ಚಂದನ ಎದ್ದು ಮುಂದೆ ಹೋಗ್ತಾ ಇರ್ತಾಳೆ. ಆಗ ಹರಿ ಇನ್ನೇನು ಮಾಡೋಕ್ಕಾಗ್ದೇ ಕೊನೆ ಸಿಚುವೇಶನಲ್ಲಿ, ಹಾಗಾದರೆ ಹೋಗಿ ಆಯಿತು ಆ ಸೈಕೋ ಜೊತೆನೇ ಮದುವೆ ಆಗಿ ಅಂತ ಹೇಳಿಬಿಡ್ತಾನೆ. ಆಗ ಚಂದನ ಶಾಕ್ ಆಗಿ ಅಲ್ಲೇ ನಿಂತ್ಬಿಡ್ತಾಳೆ. ನೋ 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 ನೋ, ಆ ಸೈಕೋ ಮಾತ್ರ ನಾನು ಮದುವೆ ಆಗೋದಿಲ್ಲ ಅಂತ ಮತ್ತೆ ಹಿಂದೆ ಬಂದು ಕೂತ್ಕೊಂಡು ಹರಿ ಅಲ್ಲಿಗೆ ಬರ್ತಾನೆ. ಆಗ ನೋಡ್ರಿ ನನಗೆ ಈ ಮದುವೆ ಇಷ್ಟ ಇಲ್ಲ, ಬೇರೆ ಏನಾದರೂ ಪ್ಲ್ಯಾನ್ ಮಾಡಿರಿ ಅಂತ ಹೇಳಿದಾಗ ಹರಿ ಹತ್ರ, ಹರಿ ಈ ಪ್ಲ್ಯಾನ್ ಬಿಟ್ಟರೆ ಬೇರೆ ಯಾವ ಪ್ಲ್ಯಾನೂ ಇಲ್ಲ, ಪೊಲೀಸ್ನವರು ಎಷ್ಟೆಲ್ಲ ಕೇಸ್ಗಳು ನೋಡಿರ್ತಾರೆ, ಅಂಥದ್ರಲ್ಲಿ ಅವರೇ ಈ ಐಡಿಯಾ ಮಾಡಿದ್ದಾರೆ ಅಂದರೆ ನೀವೇ ಅರ್ಥ ಮಾಡ್ಕೋಬೇಕಪ್ಪ, ಇದೊಂದು ಡ್ರಾಮಾ ಮದುವೆಗೆ ನೀವು ಒಪ್ಕೊಂಡ್ರೆ ಎಲ್ಲವುದು ಸರಿ ಹೋಗುತ್ತೆ, ಇವಾಗ ನಿಮ್ಮ ಕೈಲಿದೆ ಎಲ್ಲರ ಜೀವನನೂ, ನನ್ನ ಜೀವನ, ಇನ್ಸ್ಪೆಕ್ಟರ್ ಜೀವನ ಮತ್ತು ಕಾನ್ಸ್ಟೇಬಲ್ ಜೀವನ, ಎಲ್ಲರ ಜೀವನನೂ ನಿಮ್ಮ ಕೈಲಿದೆ ರೀ, ಯಾಕೆ ಅಂತ ಅಂದರೆ ಇನ್ಸ್ಪೆಕ್ಟರ್ ನಿಮಗೆ ಸಪೋರ್ಟ್ ಮಾಡಿದ್ದಾರೆ, ನಾನು ನಿಮಗೆ ಸಪೋರ್ಟ್ ಮಾಡೋಕ್ಕೆ ಅಂತ ಬಂದಿದ್ದೀನಿ, ಕಾನ್ಸ್ಟೇಬಲ್ ಸಪೋರ್ಟ್ ಮಾಡಿದ್ದಾರೆ, ನಿಮ್ಮಪ್ಪ ನಮ್ಮನ್ನೆಲ್ಲ ಸುಮ್ಮನೆ ಬಿಡ್ತಾರೆ ಅಂತ ಅಂದ್ಕೊಂಡಿದ್ದೀರಾ, ನನ್ನನ್ನು ಕತ್ತರಿಸಾಕ್ತಾರೆ ತುಂಡು ತುಂಡಾಗಿ, ನಾ ಇನ್ಸ್ಪೆಕ್ಟರ್ಗೆ ಸಸ್ಪೆಂಡ್ ಮಾಡಿ ಮನೆಗೆ ಕಳಿಸ್ತಾರೆ, ಅವ್ರ ಹೆಂಡತಿ ಮಕ್ಕಳೆಲ್ಲ ಬೀದಿಗೆ ಬೀಳಬೇಕಾ ನಿಮ್ಮಿಂದ, ಯೋಚನೆ ಮಾಡಿರಿ ಅಂತ ಹೇಳಿದ್ದಕ್ಕೆ, ನನ್ನಿಂದನಾ ಅಂತ ಚಂದನ ಹೇಳ್ತಾಳೆ. ಹೌದು ನಿಮ್ಮಿಂದನೇ, ಇಲ್ಲ ಅಂದರೆ ನೀವು ಹೋಗಿ ಆ ಲೂಸ್ನೇ ಆ ಸೈಕೋನೇ ಮದುವೆ ಆಗಬೇಕಾಗತ್ತೆ, ಆಗ್ತೀರಾ ಅಂತ ಹೇಳಿದ್ದಕ್ಕೆ, ಇಲ್ಲ ಇಲ್ಲ ಅವನ್ನ ಮಾತ್ರ ನಾನು ಮದುವೆ ಆಗೋದಿಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಮತ್ತೆ ಯೋಚನೆ ಮಾಡಿರಿ, ನಿಮ್ಮ ಕನಸನ್ನು ನೀವು ನನಸು ಮಾಡ್ಕೊಳ್ಳೋದಕ್ಕೆ ಯಾಕೆ ಹಿಂದೇಟಾಗ್ತಾ ಇದ್ದೀರಾ, ನೀವು ಸಿನಿಮಾಗಳಲ್ಲೆಲ್ಲ ನೋಡಿಲ್ವಾ, ಏನು ಮದುವೆ ಆದ ತಕ್ಷಣ ಮನೆ ಕರ್ಕೊಂಡೋಗಿ ಸಂಸಾರನ ಮಾಡಿಬಿಡ್ತಾರೆ, ಇದೊಂದು ಸುಳ್ಳು ಮದುವೆ ರೀ, ನಿಮ್ಮ ಕನಸುಗಳನ್ನ ನೀವು ಈಡೇರಿಸ್ಕೋಬೇಕು ಅಂದರೆ ಈ ಥರ ಆಗಲೇಬೇಕಾಗತ್ತೆ, ನಾನೇನು ಮದುವೆ ಆಗಲೇಬೇಕು ಅಂತ ಕುಣಿತಾ ನಿಂತಿದ್ದೀನ, ನಮ್ಮ ಬ್ರದರ್ಸು ನಮ್ಮ ತಂದೆ ಎಲ್ಲರೂ ಎಂತೆಂಥ ಹುಡುಗಿರನ್ನ ತೋರಿಸಿದ್ರು ನನಗೆ, ಅಂಥದ್ರಲ್ಲಿ ಅವ್ರನ್ನೆಲ್ಲ ಬಿಟ್ಟು ನಾನು ನಿಮ್ಮ ಹತ್ರ ಬಂದಿದ್ದೀನಿ ಅಂತ ಹೇಳಿದ್ದಕ್ಕೆ ಚಂದನ ಏನೋ ಅಂತಾಳೆ. ಅದಕ್ಕೆ ಹಾಗಲ್ಲ ರೀ, ನಿಮ್ಮ ಮನೆಗೆ ಡ್ರೈವರ್ ಆಗಿ ಬಂದಿದ್ದನ್ನು ಹೇಳ್ತಾ ಇದ್ದೀನಿ ಅಷ್ಟೇ, ಏನು ನಮ್ಮ ಮನೆ ಕರ್ಕೊಂಡು ಹೋದ ತಕ್ಷಣ ನಿಮ್ಮನ್ನೇನು ನಮ್ಮ ಮನೇಲಿ ಒಪ್ಕೊಂಡ್ಬಿಡ್ತಾರ, ಹಾಗೆಲ್ಲ ಏನೂ ಇಲ್ಲ, ಏನೂ ಆಗೋದಿಲ್ಲ, ನೀವು ಸುಮ್ಮನೆ ಮದುವೆಗೆ ಒಪ್ಕೊಂಡ್ರೆ ಹೌದು ಸರಿ ಹೋಗುತ್ತೆ, ನಿಮಗಿನ್ನ ಏನು ನನ್ನ ಜೀವ ದೊಡ್ಡದಲ್ಲ, ಪರವಾಗಿಲ್ಲ ಯೋಚನೆ ಮಾಡಿ, ಇನ್ಮೇಲೆ ನಿಮಗೆ ಬಿಟ್ಟಿದ್ದು, ನಾನು ಇನ್ನೇನು ಹೇಳೋದಿಲ್ಲ ಅಂತ ಹರಿ ಡೈಲಾಗ್ನ ಹೊಡೆದು ಸುಮ್ಮನೆ ಆಗಿಬಿಡ್ತಾನೆ. ಆಗ ಚಂದನ ಓಕೆ ಆಯಿತು ಮದುವೆ ಆಗೋಣ ಅಂತ ಏನೋ ಯೋಚನೆ ಮಾಡ್ತಾ ಕೂತಿರ್ತಾಳೆ. ಅಷ್ಟರೊಳಗಡೆ ಕಾನ್ಸ್ಟೇಬಲ್ ಅಲ್ಲಿಗೆ ಬಂದು, ಏನು ಯೋಚನೆ ಮಾಡಿದ್ರಿ ಇಬ್ರು, ಮದುವೆಗೆ ಇಬ್ಬರು ಒಪ್ಕೊಂಡ್ರಾ ಅಂತ ಕೇಳ್ತಾರೆ. ಆಗ ಹರಿ, ಅದು ಸರ್ ನಿಮಗೋಸ್ಕರ ನಾವಿಬ್ರು ಮದುವೆಗೆ ಒಪ್ಕೊಂಡಿದ್ದೀವಿ ಸರ್ ಅಂತ ಹೇಳ್ತಾನೆ. ಅದಕ್ಕೆ ಏನಪ್ಪ ನನಗೋಸ್ಕರ ಒಪ್ಕೊಂಡಿದ್ದೀರಾ, ಇಬ್ಬರು ಓಡ್ ಬಂದಿದ್ದೀರಾ, ನಾವು ನೋಡಿದ್ರೆ ಮದುವೆ ಮಾಡಿಸ್ತೀವಿ
ಕಳಿಸ್ತಾ ಇದ್ದೀವಿ, ನೀನು ನೋಡಿದ್ರೆ ನಮಗೋಸ್ಕರ ಅಂತ ಹೇಳ್ತಾ ಇದೆಯಲ್ಲ ಅಂತ ಹೇಳಿದ್ದಕ್ಕೆ, ಅದು ಹಾಗಲ್ಲ ಸರ್, ನಿಮ್ಮ ಆಶೀರ್ವಾದಕ್ಕೋಸ್ಕರ ಅಂತ ಹೇಳೋಕ್ಕೆ ಬಂದೆ ಅಂತ ಹರಿ ಹೇಳ್ತಾನೆ. ಸರಿ ಆಯಿತು, ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕು ಬಪ್ಪ ಅಂತ ಅಂದ್ಬಿಟ್ಟು ಹರಿನ ಈ ಕಡೆ ಕರ್ಕೊಂಡು ಬರ್ತಾರೆ. ಕರ್ಕೊಂಡು ಬಂದು ನಿಜವಾಗ್ಲೂ ಅವಳು ಮದುವೆಗೆ ಒಪ್ಕೊಂಡಿದ್ದಾಳ ಅಂತ ಹೇಳಿದ್ದಕ್ಕೆ, ಡೌಟೇ ಬೇಡಿ ಸರ್, ಒಪ್ಕೊಂಡಿದ್ದಾಳೆ ಅಂತ ಹರಿ ಹೇಳ್ತಾನೆ. ಅದಕ್ಕೆ ಇಲ್ಲಪ್ಪ, ಅವಳ ಮುಖ ನೋಡಿದ್ರೆ ಯಾಕೋ ಬಲವಂತದಿಂದ ಒಪ್ಪಿದಾಳೆ ಅಂತ ಅನ್ನಿಸ್ತಾ ಇದೆಯಲ್ಲ ಅಂತ ಹೇಳಿದ್ದಕ್ಕೆ, ನಾವು ಇಬ್ರು ಮದುವೆನ ಮೈಸೂರು ಪ್ಯಾಲೇಸಲ್ಲಿ ಆಗಬೇಕು ಅಂತ ಅಂದ್ಕೊಂಡಿದ್ವಿ, ಆದರೆ ಈ ಥರ ಪೊಲೀಸ್ ಸ್ಟೇಷನಲ್ಲಿ ಆಗ್ತಾ ಇದೆಯಾ ಅಲ್ಲ, ಅದಕ್ಕೆ ಸ್ವಲ್ಪ ಬೇಜಾರಾಗಿದ್ದಾಳೆ ಅಷ್ಟೇ ಅಂತ ಹರಿ ಹೇಳ್ತಾನೆ. ಅದಕ್ಕೆ ಕಾನ್ಸ್ಟೇಬಲ್ಲು, ನಿಜ ತಾನೇ, ಅವಳು ಬಲವಂತದಿಂದ ಒಪ್ಪಿಲ್ಲ ತಾನೇ, ಇನ್ಸ್ಪೆಕ್ಟರ್ ಮುಂದೆ ಬಂದು ಉಲ್ಟಾ ಹೊಡೆಯಲ್ಲ ತಾನೇ ಅಂತ ಹೇಳಿದ್ದಕ್ಕೆ, ಖಂಡಿತ ಉಲ್ಟಾ ಹೊಡೆಯಲ್ಲ ಸರ್, ಅವಳು ಒಪ್ಕೊಂಡಿದ್ದಾಳೆ, ನೀವು ಧೈರ್ಯವಾಗಿ ನಡೀರಿ ಸರ್ ಅಂತ ಹೇಳಿದಾಗ, ನೀನು ನನ್ನ ಮಗ ಇದೆಯಾ ಕಣಯ್ಯ ಅಂತ ಹೇಳಿದ್ದಕ್ಕೆ, ಅದು ಸರ್ ಮದುವೆ ಕಾನೂನು ಪ್ರಕಾರ ನಡೀತಾ ಇದೆ ತಾನೇ ಅಂತ ಕೇಳ್ತಾನೆ. ಅದಕ್ಕೆ ಯಾಕಪ್ಪ, ಮದುವೆ ಆದಮೇಲೆ ಏನಾದ್ರು ಕೈ ಕೊಟ್ಟು ಎಸ್ಕೇಪ್ ಆಗಬೇಕು ಅಂತ ಕಾಯ್ತಾ ಇದೆಯೇನೋ ಅಂತ ಕಾನ್ಸ್ಟೇಬಲ್ ಕೇಳ್ತಾರೆ. ಅದಕ್ಕೆ ಹಾಗಲ್ಲ ಸರ್, ಮರುಭೂಮಿನಲ್ಲಿ ನೀರು ಸಿಗೋದೇ ಕಷ್ಟ, ಅಂಥದ್ರಲ್ಲಿ ಎಳನೀರು ಸಿಕ್ಕಿದ್ರೆ ಬಿಟ್ಬಿಡ್ತೀವಾ, ಅದಕ್ಕೆ ಹಾಗಂದೆ ಅಷ್ಟೇ ಅಂತ ಹೇಳಿದ್ದಕ್ಕೆ, ನೀನು ತುಂಬಾ ಫಾಸ್ಟ್ ಇದೆಯಾ, ನನ್ನ ಮಗ ಇದೆಯಾ ನೀನು, ಆ ಹುಡುಗಿನ ಕರ್ಕೊಂಡು ಸಾಹೇಬ್ರ ಹತ್ರ ಬಾ ಅಂತ ಹೇಳಿಬಿಟ್ಟು ಕಾನ್ಸ್ಟೇಬಲ್ ಹೊರಟೋಗ್ತಾರೆ. ಆಗ ಹರಿ ಒಬ್ಬನೇ, ಅಪ್ಪ ಗಣೇಶ, ನಾನು ಅಂದ್ಕೊಂಡಿದ್ದೆಲ್ಲ ಕೊಡ್ತಾ ಇದೆಯಪ್ಪ, ಕಾಪಾಡಪ್ಪ ಅಂತ ದೇವರಲ್ಲಿ ಬೇಡ್ಕೊಂಡು ಮನಸ್ಸೊಳಗಡೆ ಖುಷಿ ಪಟ್ಕೊಂಡು ಚಂದನ ಹತ್ರ ಹೋಗಿ ಚಂದನನ ಕರ್ಕೊಂಡು ಸಾಹೇಬ್ರು ಮುಂದೆ ಬಂದು ನಿಂತ್ಕೊತಾರೆ. ನನ್ನ ಅಪ್ಪ ಪೊಲೀಸ್ ಸ್ಟೇಷನ್ ಒಳಗಡೆ ಕಿರ್ಚಾಡ್ತಾ ಇರ್ತಾರೆ, ಯಾರು ಈ ಮದುವೆ ಡಿಸೈಡ್ ಮಾಡಿದ್ದು ಅಂತ. ಆಗ ಇನ್ಸ್ಪೆಕ್ಟರು, ನಾವಲ್ಲ, ನಿಮ್ಮ ಮಗಳೇನೆ ಅಂತ ಹೇಳ್ತಾರೆ. ಅದಕ್ಕೆ ಡಿಸೈಡ್ ಮಾಡೋದಕ್ಕೆ ಅವಳು ಯಾರು, ನಿರ್ಧಾರ ಮಾಡಬೇಕಾಗಿರೋದು ನಾನು ಅಂತ ಹೇಳಿದ್ದಕ್ಕೆ, ನೋಡಿ ಮಹಾಬಲ್ ಅವರೇ, ನೀವು ಯಾರೆಲ್ಲರಿಗೂ ಫೋನ್ ಮಾಡಿದ್ರೋ ಅವರೆಲ್ಲರ ಹತ್ರನೂ ನಾನು ಮಾತಾಡಿದ್ದು ಆಗಿದೆ. ಹುಡುಗಿ ಸ್ಟ್ರಾಂಗ್ ಆಗಿದ್ದರೆ ಯಾರು ಏನೂ ಮಾಡೋಕ್ಕಾಗಲ್ಲ, ಅದು ಅಲ್ಲದೆ ಅವರು ಮೇಜರು, ನೀವಲ್ಲ ಅವರ ಮದುವೆನ ನಿರ್ಧಾರ ಮಾಡಬೇಕಾಗಿರೋದು, ಅವರು ಆ ನಿರ್ಧಾರನ ಅವರು ಮಾಡಿದ್ದಾಗಿದೆ ಅಂದಮೇಲೆ ಈ ಮದುವೆಗೆ ಒಪ್ಪಿಗೆ ಕೊಡಿ. ನಿಮ್ಮ ಒಪ್ಪಿಗೆ ಇವಾಗ ಬೇಕಾಗಿಲ್ಲ, ಆದರೆ ನಿಮ್ಮ ಆಶೀರ್ವಾದ ಅವ್ರಿಗೆ ಬೇಕಾಗಿದೆ, ನಿಂತು ಆಶೀರ್ವಾದ ಮಾಡಿ ಅಂತ ಹೇಳಿದಾಗ ಇಲ್ಲಿ ಆರ್ಯಗೆ ಕೋಪ ಬಂದು, ನಾನ್ಸೆನ್ಸ್, ಯಾರೆಲ್ಲ ಏನೆಲ್ಲ ಮಾತಾಡ್ತಾ ಇದ್ದೀರಾ, ನಿಮ್ಮ ಭಾಷಣ ಕೇಳೋದಕ್ಕಲ್ಲ ನಾವಿಲ್ಲಿ ಬಂದು ನಿಂತಿರೋದು, ನಾವು ಚಂದನನ್ನು ಕರ್ಕೊಂಡು ಹೋಗೋಕೆ ಬಂದಿರೋದು ಅಂತ ಕಿರ್ಚಾಡ್ತಾ ಇರ್ತಾನೆ. ಆಗ ಇನ್ಸ್ಪೆಕ್ಟರು, ಇವನಿಗೆ ಸಣ್ಣ ಲಾಠಿ ಎಲ್ಲ ಆಗೋದಿಲ್ಲ ಅಂತ ಅನಿಸುತ್ತೆ, ದೊಡ್ಡ ಲಾಠಿನೇ ತೊಗೊಂಡು ಖಾರದ ಪುಡಿ ಹಾಕಿ ಹೊಡೆದ್ರೆ ಅಂತ ಹೇಳಿದಾಗ, ಕಾನ್ಸ್ಟೇಬಲ್, ಆಸ್ಟ್ರೇಲಿಯಾ ಏನೋ ಇದು ಜಿರಳೆ ಕುಡ್ದಿರೋ ಮಂಗಂತರ ವಟ 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 ಅಂತ ಇದೆಯಾ, ಸುಮ್ಮನೆ ನಿಂತ್ಕೊಳ್ಳೋ, ಆಗಲೇ ಸಾಹೇಬರು ಕೊಟ್ಟು ಒಂದು ಏಟ್ಗೆ ತಲೆ ಸುತ್ತಿ ಏಳ್ಕೆರೆ ನೀರು ಕುಡ್ಕೊಂಡು ಬಂದಿದೆಯಾ, ಅಂಥದ್ರಲ್ಲಿ ಮತ್ತೆ ಮಾತಾಡ್ತಾ ಇದೆಯಾ ಅಂತ ಹೇಳಿದಕ್ಕೆ ಅವನು ಸುಮ್ಮನೆ ಆಗ್ತಾನೆ. ದಾಸು ಹೊಡೆಯೋದಕ್ಕೆ ಅಂತ ಹೋಗ್ತಾ ಇರ್ತಾನೆ ಚಂದನಾಗೆ. ಅದಕ್ಕೆ ಅವರಪ್ಪ ತಡೆದು, ಬೇಡ ದಾಸ್, ನೀನು ಸುಮ್ಮನೆ ಇದ್ಬಿಡು ಸ್ವಲ್ಪ ಹೊತ್ತು, ಇನ್ನು ನಾವು ಮಾತಾಡೋದಕ್ಕೆ ಅವಳು ಏನನ್ನೂ ಉಳಿಸಿಲ್ಲ ಅಂತ ಹೇಳ್ತಾರೆ. ಆಗ ಇನ್ಸ್ಪೆಕ್ಟರು, ನೋಡಿ ಅಪ್ಪನಿಗೆ ಅರ್ಥ ಆಗಿದೆ, ಅಪ್ಪನಿಗೆ ಹುಟ್ಟಿದವ್ರಿಗೆ ಎಲ್ಲರಿಗೂ ಅರ್ಥ ಆಗುತ್ತೆ ಅಂತ ಅಂದ್ಕೊತೀನಿ. ಮದುವೆಗೆಲ್ಲವುದು ಸಿದ್ಧತೆಗಳಾಗಿದೆಯಾ, ತರಿಸ್ರಿ ಎಲ್ಲವುದನ್ನು ಅಂತ ಹೇಳಿದ ತಕ್ಷಣ ಅಲ್ಲಿದ್ದ ಲೇಡಿ ಕಾನ್ಸ್ಟೇಬಲ್ ಅವರು ಎಲ್ಲವುದನ್ನು ತಂದು ಟೇಬಲ್ ಮೇಲೆ ಇಡ್ತಾರೆ. ಆಗ ಮಹಾಬಲ್ ಅವರು, ಚಂದನ ಸ್ವಲ್ಪ ಅರ್ಥ ಮಾಡ್ಕೊಳ್ಳೆ, ಯಾಕೆ ಈ ಥರ ಮಾಡ್ತಾ ಇದೆಯಾ, ನಾನು ನಿಮ್ಮಪ್ಪ ಕಣೆ, 22 ವರ್ಷ ನಿನ್ನನ್ನು ಇದೇ ಕೈಯಲ್ಲಿ ಆಡಿಸಿ ಬೆಳೆಸಿ ದೊಡ್ಡವಳಾಗಿ ಮಾಡಿದ್ದೀನಿ ಕಣೆ, ಇವತ್ತು ನೀನು ಅವನಿಗೋಸ್ಕರ ನಮ್ಮನ್ನೆಲ್ಲ ದೂರ ಮಾಡ್ತಾ ಇದೆಯೇನಮ್ಮ, ಇವನು ನಿನ್ನ ಅಣ್ಣ ಕಣೆ, ನಿನ್ನ ಸಂತೋಷಕ್ಕೋಸ್ಕರ ನಿನ್ನ ಖುಷಿಗೋಸ್ಕರ ಏನೆಲ್ಲ ಮಾಡಿದ್ದಾನೆ, ಎಲ್ಲದನ್ನೂ ತಂದುಕೊಟ್ಟಿದ್ದಾನೆ. ಮನೆಯಲ್ಲಿ ನಿಮ್ಮ ಅತ್ತಿಗೆ ಪಾಪು ನಿಮ್ಮಮ್ಮ ಕಾಯ್ತಾ ಇರ್ತಾರೆ ಕಣೆ, ಅವರು ಮನೆಗೆ ಹೋದ ತಕ್ಷಣ ನಿನ್ನನ್ನು ಕೇಳ್ತಾರೆ, ನಾವು ಏನಂತ ಉತ್ತರ ಕೊಡೋಣವೇನೆ, ನೀನು ಚೆನ್ನಾಗಿರಲಿ ಅಂತ ತಾನೇ ನಾನು ಈ ಹುಡುಗನ್ನ ನೋಡಿ ಮದುವೆ ಮಾಡ್ತಾ ಇರೋದು, ನೀನು ಖುಷಿಯಾಗಿರಲಿ, ಒಂದು ಒಳ್ಳೆ ಮನೆಯಲ್ಲಿ ಸೇರಲಿ, ಸಂಸಾರ ಮಾಡ್ಕೊಂಡು ಇರಲಿ ಅಂತ ಆಸೆ ಪಡೋದು ತಪ್ಪ, ನಿನ್ನ ಖುಷಿಗೋಸ್ಕರ ನಾವು ಇಷ್ಟೆಲ್ಲ ಮಾಡಿದ್ದೀವಿ ಅಂದಮೇಲೆ ಇದನ್ನು ನಾವು ತಪ್ಪು ನಿರ್ಧಾರನ ಮಾಡ್ತೀವ, ನಾವು ಯಾಮಾರ್ತೀವ, ನೀನು ಸ್ವಲ್ಪ ಅರ್ಥ ಮಾಡ್ಕೋಬೇಕು ತಾನೇ, ಅರ್ಥ ಮಾಡ್ಕೋ ಚಂದನ, ಪ್ಲೀಸ್ ಕಣೆ, ನನ್ನನ್ನು ಎಲ್ಲರ ಮುಂದೆ ತಲೆ ತಗ್ಸೋ ಹಾಗೆ ಮಾಡಬೇಡ, ದಯವಿಟ್ಟು ಚಂದನ, ನೀನು ಕೈ ಮುಗಿದು ಕೇಳ್ಕೊತಾ ಇದ್ದೀನಿ, ಮನೆಗೆ ಬಾ ಅಂತ ಬೇಡ್ಕೊತಾರೆ. ಆದರೆ ಚಂದನ ಮಾತ್ರ ತುಂಬಾ ದುಃಖ ಪಡ್ತಾ ಇರ್ತಾಳೆ. ಆದರೆ ಹರಿನ ಬಿಟ್ಟು ನಾನು ಬರೋದಿಲ್ಲ ಅನ್ನೋ ನಿರ್ಧಾರನ ಮಾಡಿ, ಸಾರಿ ಅಪ್ಪ, ನನ್ನನ್ನು ಕ್ಷಮಿಸ್ಬಿಡಿ, ನಾನಿವಾಗ ನಿಮ್ಮ ಮಾತನ್ನು ಕೇಳೋ ಪರಿಸ್ಥಿತಿನಲ್ಲಿಲ್ಲ, ನಾನು ಮನೆಗೆ ಬರೋದಿಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ತುಂಬಾ ಕೋಪ ಬರುತ್ತೆ. ಯಾಕೆ ಚಂದನ ಈ ಥರ ಎಲ್ಲ ಮಾಡ್ತಾ ಇದೀಯ ನೀನು, ಇವನಿಂದ ತಾನೇ ಇಷ್ಟೆಲ್ಲ ಆಗ್ತಾ ಇರೋದು ಅಂತ ದಾಸ್ ಮುಂದೆ ಹೊಡೆಯೋದಕ್ಕೆ ಬರ್ತಾರೆ. ಆಗ ಅವರಪ್ಪ, ದಾಸ್ ನೀನು ಸ್ವಲ್ಪ ಹೊತ್ತು
ಸುಮ್ಮನೆ ಇದ್ಬಿಡು ಅಂತ ತಡೆದು ಇವನಿಂದ ತಾನೇ ಇಷ್ಟೆಲ್ಲ ಆಗ್ತಾ ಇರೋದು ಅಂತ ಹೇಳಿದಾಗ ಹರಿ ಸರ್ ಬೇಜಾರು ಮಾಡ್ಕೋಬೇಡಿ ಸರ್, ಮುಂದೊಂದು ದಿನ ಮನೆಗೆ ನಾನೇ ಅಂತ ಏನೋ ಹೇಳೋಕೆ ಬರ್ತಾನೆ. ಅಷ್ಟರೊಳಗಡೆ ಚಂದನ ಅವರಪ್ಪ ಮುಂದೆ ಬಂದು ಇವನಿಂದನೇ ಅಲ್ವಾ ಇಷ್ಟೆಲ್ಲ ಆಗ್ತಾ ಇರೋದು ಅಂತ ಹೊಡೆಯೋದಕ್ಕೆ ಹೋಗ್ತಾರೆ. ಆದರೆ ಚಂದನ ಅಪ್ಪನ ಕೈನ ಹಿಡಿತಾಳೆ. ಅದನ್ನು ನೋಡಿ ಎಲ್ಲರೂ ಶಾಕ್ ಆಗ್ತಾರೆ. ಕೈನ ಕೆಳಗಡೆ ಬೀಳ್ಸಿ ನೋಡಿ ಅಪ್ಪ ನಿಮ್ಮ ಮಾತನ್ನು ಕೇಳೋ ಅಂಥ ಪರಿಸ್ಥಿತಿನಲ್ಲಿ ನಾನಿಲ್ಲ ಅಂತ ಹೇಳಿದಾಗ ಇವನಿಗೋಸ್ಕರ ನೀನು ನನ್ನನ್ನು ದೂರ ಮಾಡ್ತಾ ಇದೆಯಾ, ಅವನಿಗೆ ನಾನು ಹೊಡೆಯೋದಕ್ಕೆ ಹೋದರೆ ನೀನು ಸಹಿಸ್ಕೊತಾ ಇಲ್ಲ ಅವನಿಗೋಸ್ಕರ, ಆದರೆ ನೀನು ಇವನ ಜೊತೆ ಓಡಿ ಬಂದಿಯಲ್ಲ, ನಾವು ಅದನ್ನು ಹೇಗೆ ಸಹಿಸ್ಕೋಬೇಕು, ಹೇಗೆ ಅದನ್ನು ಅರಗಿಸ್ಕೋಬೇಕು ನಮಗಂತೂ ಅರ್ಥ ಆಗ್ತಾ ಇಲ್ಲ. 22 ವರ್ಷ ನಿನ್ನನ್ನು ಸಾಕಿ ಬೆಳೆಸಿರೋ ಮಗಳನ್ನ ಇವನು ಎತ್ಕೊಂಡು ಬಂದಲ್ಲ, ನಾನು ಹೇಗೆ ತಡ್ಕೋಬೇಕು ಅಂತ ಕಿರ್ಚಾಡ್ತಾರೆ. ಆದರೆ ಚಂದನ ಮನಸ್ಸು ಮಾತ್ರ ಕರಗೋದೇ ಇಲ್ಲ. ಸಾರಿ ಅಪ್ಪ, ಅವತ್ತು ನೀವು ನನ್ನ ಬಾಯನ್ನು ಮುಚ್ಚಿದ್ದಕ್ಕೆ ಇವತ್ತು ನಾನು ಇಂಥ ಪರಿಸ್ಥಿತಿನಲ್ಲಿರೋದು, ದಯವಿಟ್ಟು ನನ್ನನ್ನು ಕ್ಷಮಿಸಿ, ನಾನು ಇವಾಗ ಯಾರ ಮಾತನ್ನು ಕೇಳೋ ಪರಿಸ್ಥಿತಿನಲ್ಲಿ ಇಲ್ಲ ಅಂತ ಹೇಳ್ತಾಳೆ. ಇನ್ಸ್ಪೆಕ್ಟರ್ ಆಯ್ತಲ್ಲ, ಎಲ್ಲ ಡಿಸ್ಕಷನಲ್ಲೂ ಮುಗೀತಲ್ಲ, ಆಯಿತು ಮುಂದುವರಿಸ್ರಿ, ಹಾರ ಬದಲಾಯಿಸ್ಕೊಡ್ರಿ, ಹಾರ ಕೊಡ್ರಿ ಅವ್ರ ಕೈಗೆ ಅಂತ ಇನ್ಸ್ಪೆಕ್ಟರ್ ಹೇಳ್ತಾರೆ. ಆಗ ಇಬ್ಬರು ಕೈಗೂ ಹಾರ ಕೊಡ್ತಾರೆ. ಚಂದನ ಹಾರನ ಹಾಕ್ತಾ ಇರಲ್ಲ, ಆದರೆ ಹರಿ ಹಾರನ ಹಾಕ್ತಾನೆ. ಚಂದನ ಅವ್ರ ಅಪ್ಪನ ಮುಖನ ನೋಡಿಕೊಂಡು ಹಿಂದೆ ಮುಂದೆ ಯೋಚನೆ ಮಾಡ್ತಾ ಇರ್ತಾಳೆ. ಆಗ ಬೇಡ ಚಂದನ, ಸ್ವಲ್ಪ ಯೋಚನೆ ಮಾಡು, ಇನ್ನೊಂದ್ಸಲ ಯೋಚನೆ ಮಾಡು ಚಂದನ ಅಂತ ದಾಸ್ ಹೇಳ್ತಾ ಇರ್ತಾರೆ. ಅಷ್ಟರೊಳಗಡೆ ಹರಿನೇ ಕುತ್ತಿಗೆನ ಬಗ್ಗಿಸಿ ಚಂದನ ಕೈಯಿಂದ ಹಾರನ ಹಾಕಿಸ್ಕೊಂಡ್ಬಿಡ್ತಾಳೆ. ಆಗ ದಾಸ್ ಅಯ್ಯೋ ಚೀಟರ್ ಅಂತ ಮುಂದೆ ಬರ್ತಾನೆ. ಆಗ ಇನ್ಸ್ಪೆಕ್ಟರು ಹಿಂದೆ ಹೋಗಿ ಹತ್ತಡಿ ಹಿಂದೆ ಹೋಗಿ ಅಂತ ಹೇಳ್ತಾರೆ. ಸರಿ ಹಿಂದೆ ಹೋಗಿ ದಾಸ್ ನಿಂತ್ಕೊತಾನೆ. ಸರಿ ಆಯ್ತು, ತಾಳಿಶಾಸ್ತ್ರ ಮುಂದುವರಿಲಿ, ತಾಳಿ ಕಟ್ಟಿ ಅಂತ ಹೇಳಿದಾಗ ತಾಳಿ ಕಟ್ಟೋದಕ್ಕೆ ಅಂತ ಹರಿ ತಾಳಿನ ತಗೊತಾನೆ. ಅದಕ್ಕೆ ದಾಸ್ ಮತ್ತೆ ಇನ್ನೊಂದ್ಸಲ ಯೋಚನೆ ಮಾಡು ಚಂದನ, ಬೇಡ ದುಡುಕ್ಬೇಡ, ದುಡುಕಿ ನಿರ್ಧಾರನ ತಗೋಬೇಡ, ಯೋಚನೆ ಮಾಡು ಅಂತ ಹೇಳ್ತಿರ್ತಾರೆ. ಆದರೆ ಚಂದನ ಯೋಚನೆ ಮಾಡೋ ಪರಿಸ್ಥಿತಿನಲ್ಲಿ ಇರಲ್ಲ. ಆಗ ಆರ್ಯ ಬಂದು ದಿಸ್ ಇಸ್ ಟೂ ಮಚ್ ಇನ್ಸ್ಪೆಕ್ಟರ್, ದಿಸ್ ಇಸ್ ಟೂ ಮಚ್, ನಾನು ಹೈಯರ್ ಅಥಾರಿಟಿಗೆ ಅಂತ ಹೇಳ್ತಾ ಇರ್ತಾನೆ. ಹೌದಾ, ಹೈಯರ್ ಅಥಾರಿಟಿಗೆ ಇನ್ಫಾರ್ಮ್ ಮಾಡ್ತೀಯಾ, ಹೋಗು ಆಯಿತು ಫೋನ್ ಮಾಡೋಗು ಅಂತ ಅಂದ್ಬಿಟ್ಟು ಗನ್ನ ಹಿಡಿತಾರೆ. ಆಗ ಅವನು ಓಕೆ ಆಯಿತು ಅಂತ ಹಿಂದೆ ಹೋಗಿ ನಿಂತ್ಕೊತಾನೆ. ಇಲ್ಲಿ ತಾಳಿಶಾಸ್ತ್ರ ಮುಂದುವರೆದು ಹರಿ ತಾಳಿನ ಕಟ್ಬಿಡ್ತಾನೆ. ಅದನ್ನ ಚಂದನ ಸಹಿಸ್ಕೊಳಕ್ಕೆ ಆಗ್ತಾ ಇರಲ್ಲ, ಆದರೆ ಏನು ಮಾಡೋ ಪರಿಸ್ಥಿತಿನಲ್ಲಿ ಇಲ್ದೇನೆ ಹರಿ ಕೈಯಿಂದ ತಾಳಿನ ಕಟ್ಟಿಸ್ಕೊತಾನೆ. ಅಕ್ಷತೆನ ಎಲ್ರಿಗೂ ಕೊಡ್ತಾರೆ, ಆದರೆ ಅವ್ರು 3 ಜನ ಅಕ್ಷತೆನ ಇಸ್ಕೊಳ್ಳೋದಿಲ್ಲ. ಇನ್ಸ್ಪೆಕ್ಟರು ಮತ್ತು ಅಲ್ಲಿದ್ದ ಕಾನ್ಸ್ಟೇಬಲ್ಸ್ ಎಲ್ಲರೂ ಅಕ್ಷತೆನ ಹಾಕಿ ಆಶೀರ್ವಾದನ ಮಾಡ್ತಾರೆ. ಚಂದನ ಮತ್ತು ಹರಿ ಮದುವೆ ನಡೆದೇ ಹೋಗುತ್ತೆ. ಎಲ್ರಿಗೂ ಖುಷಿಯಾಗುತ್ತೆ, ಆದರೆ ಅವ್ರ ಮನೆಯವ್ರಿಗೆ ತುಂಬಾ ಬೇಸರ ಆಗ್ತಾ ಇರುತ್ತೆ. ಆದರೆ ಏನು ಮಾಡೋ ಪರಿಸ್ಥಿತಿನಲ್ಲಿ ಇಲ್ಲದೇ ಇರೋ ಕಾರಣ ಸುಮ್ಮನೆ ನಿಂತಿರ್ತಾರೆ. ಕಾನ್ಸ್ಟೇಬಲು, ಇನ್ಸ್ಪೆಕ್ಟರು ಎಲ್ಲರೂ ಕ್ಲಾಪ್ಸ್ನ ಹಾಕಿ ಅವ್ರ ಮದುವೆನ ಸಂಭ್ರಮಿಸ್ತಾರೆ. ಬೇಜಾರು ಮಾಡಿಕೊಂಡು ವಾಟ್ ಈಸ್ ದಿಸ್ ಅಂಕಲ್, ವಾಟ್ ಈಸ್ ದಿಸ್ ದಾಸ್, ನಾನು ಏನು ಅಂದ್ಕೊಂಡಿದ್ದೆ, ನೀವೇನು ಮಾಡಿದ್ರಿ, ಚಂದನ ಮನೆಗೆ ಬರ್ತಾಳೆ ಅಂತ ಅಂದ್ರಿ, ಆದರೆ ಇಲ್ಲಿ ಮದುವೆನೇ ಆಗೋಯ್ತು ಅಂತ ಹೇಳಿ ಹರಿ ಮುಂದೆ ಹೋಗಿ ನಿಂತ್ಕೊಂಡು ನಾನು ವಾಪಸ್ ಆಸ್ಟ್ರೇಲಿಯಾಗೆ ಹೋಗೋದ್ರೊಳಗಡೆ ನಿನ್ಗೊಂದು ಗತಿ ಕಾಣಿಸ್ತೀನಿ, ಗತಿ ಕಾಣಿಸ್ತಾನೆ ಬಿಡಲ್ಲ ಅಂತ ಹಾರಾಡ್ತಾ ಇರ್ತಾನೆ. ಆಗ ಇನ್ಸ್ಪೆಕ್ಟರ್ ಹೋಗ್ ಆಚೆ ಅಂತ ಅಂದ್ಬಿಟ್ಟು ಗನ್ನ ತೋರಿಸ್ತಾರೆ. ಆಗ ಅವನು ಆಯಿತು ಅಂತ ಅಂದ್ಬಿಟ್ಟು ಹಿಂದೆ ಹೋಗ್ತಾನೆ. ಚಂದನ ಮುಂದೆ ಬಂದು ನಿಂತ್ಕೊಂಡು ಮಕ್ಕಳು ಎದೆ ಹತ್ತಿರಗೆ ಬೆಳೆದ ತಕ್ಷಣ ಅಪ್ಪ ಅಮ್ಮನ ಎದೆಗೆ ಒದ್ದು ಹೋಗ್ತಾರೆ ಅಂತ ಕೇಳಿದ್ದೆ, ಆದರೆ ಅದನ್ನು ನೀನು ಇವತ್ತು ನಿಜ ಮಾಡಿಬಿಟ್ಟೆ. ಆದರೆ ಮುಂದೊಂದು ದಿನ ನಿನಗೆ ಅರ್ಥ ಆಗುತ್ತೆ ನಾನು ಏನು ತಪ್ಪು ಮಾಡಿದೆ ಅಂತ. ಅವತ್ತು ನೀನು ನಮ್ಮನೆ ಮುಂದೆ ಬಂದು ನಿಂತ್ಕೊಂಡ್ರೆ ನಮ್ಮನೆ ಬಾಗಿಲು ಶಾಶ್ವತವಾಗಿ ಮುಚ್ಚೋಗಿರುತ್ತೆ. ಅದನ್ನು ಅರ್ಥ ಮಾಡ್ಕೊ. ಅಪ್ಪನ ಕಣ್ಣಲ್ಲಿ ನೀರು ಹಾಕ್ಸಿದೆಯಲ್ಲ ನೀನು, ಅದು ಹೇಗೆ ಸಂತೋಷವಾಗಿ, ಅದು ಹೆಂಗೆ ಖುಷಿಯಾಗಿ ಇರ್ತೀಯ ಅನ್ನೋದನ್ನು ನಾವು ನೋಡ್ತೀವಿ ಅಂತ ಹೇಳ್ತಾನೆ. ಅದಕ್ಕೆ ಅದು ಅಣ್ಣ ಅಂತ ಚಂದನ ಹೇಳಕ್ಕೆ ಹೋಗ್ತಾಳೆ. ಥೂ ಅಂತ ಉಗಿದ್ಬಿಟ್ಟು ದಾಸ್ ಅಲ್ಲಿಂದ ಹೊರಟೋಗ್ತಾನೆ. ಹಿಂದೆ ಅವರ ಅಪ್ಪ ಕೂಡ ಬರ್ತಾರೆ. ಆಗ ಅದು ಅಪ್ಪ, ಇವತ್ತು ನಾನು ತಪ್ಪು ಮಾಡಿದ್ದೀನಿ ಅಂತ ನಿಮ್ಗೆ ಅನಿಸಿರ್ಬೋದು, ಆದರೆ ಈ ಮದುವೆ ನಿಜವಾದ ಅಂತ ಹೇಳಕ್ಕೆ ಹೋಗ್ತಾಳೆ. ಆವಾಗ ಅವರ ಅಪ್ಪ ದೊಡ್ಡದಾಗಿ ಕೈ ಮುಗಿದು ಅಲ್ಲಿಂದ ಹೊರಟೋಗ್ತಾರೆ. ಚಂದನಾಗೆ ತುಂಬಾ ಬೇಸರ ಆಗುತ್ತೆ. ಇಲ್ಲಿ ರಿಜಿಸ್ಟ್ರೇಷನ್ ಆಫೀಸಿಂದ ಬರ್ತಾರೆ ರಿಜಿಸ್ಟ್ರೇಷನ್ ಮಾಡೋದಕ್ಕೆ ಅಂತ. ಅದಕ್ಕೆ ಇನ್ಸ್ಪೆಕ್ಟರ್, ಏನ್ರಿ ನೀವು ಸಂಬಳ ಮಾತ್ರ ಕರೆಕ್ಟ್ ಟೈಮ್ಗೆ ಇಸ್ಕೊತೀರಾ, ಆದರೆ ಕರೆಕ್ಟ್ ಟೈಮಿಗೆ ಮಾತ್ರ ಬರಲ್ಲ ಅಲ್ವಾ ಅಂತ ಹೇಳಿದ್ಕೆ, ಸರ್ ಇವತ್ತು ಒಳ್ಳೆ ದಿನ ಅಂತೆ ಸರ್, ತುಂಬ ರಿಜಿಸ್ಟ್ರೇಷನ್ಸ್ ಇತ್ತು ಹಾಗಾಗಿ ಲೇಟ್ ಆಯಿತು ಸರ್ ಅಂತ ಹೇಳಿದ್ಕೆ, ಸರಿ ಆಯಿತು ಅವ್ರದ್ದು ಆಧಾರ್ ಕಾರ್ಡ್ ಫೋಟೋ ಎಲ್ಲ ತೊಗೊಂಡು ರಿಜಿಸ್ಟ್ರೇಷನ್ ಬೇಗ ಮುಗಿಸಿ ಅಂತ ಹೇಳ್ತಾರೆ. ಆಗ ನಿಮ್ದು ಆಧಾರ್ ಕಾರ್ಡ್ ಫೋಟೋ ಕೊಡಿ ಅಂತ ಹೇಳಿದಾಗ ಹರಿ ಕೊಡ್ತಾನೆ. ಸರಿ ಅವ್ರದ್ದು ಕೊಡಿ ಅಂತ ಹೇಳಿದ್ದಕ್ಕೆ ಅವ್ರದ್ದು ಇಲ್ವಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಅಷ್ಟರೊಳಗಡೆ ಚಂದನ ಹತ್ರ ಆಧಾರ್ ಕಾರ್ಡ್ನ ಕಲೆಕ್ಟ್ ಮಾಡ್ಕೊಂಡಿರೋದು ಅವನಿಗೆ ನೆನಪಾಗುತ್ತೆ. ಇದೆ ಅಂತ ಅಂದ್ಬಿಟ್ಟು ಕೊಡ್ತಾನೆ. ಹೊರಗಡೆ ಅವರಪ್ಪ ಮತ್ತು ದಾಸ್ ಬಂದಾಗ ಆರ್ಯ, ಏನು ಅಂಕಲ್ ಇದು, ನನ್ನ ಮಾಮ್ಗೆ ಏನಂತ ಆನ್ಸರ್ ಮಾಡಲಿ, ಇವಾಗ ನೀವು ನೋಡಿದ್ರೆ ಚಂದನ ಬರ್ತಾಳೆ ಅಂದರೆ
ಇಲ್ಲಿ ನೋಡಿದ್ರೆ ಮದುವೆನೇ ಮುಗ್ದೋಯ್ತಲ್ಲ ಅಂಕಲ್ ಅಂತ ಹೇಳ್ತಾ ಇರ್ತಾನೆ. ಆದರೆ ಅವರು ಕೈನ ಅಡ್ಡೆ ಮಾಡಿ ಕಾರ್ ಹತ್ಕೊಂಡು ಅಲ್ಲಿಂದ ಹೊರಟೋಗ್ತಾರೆ. ಇದಾಗಿತ್ತು ಇವತ್ತಿನ ಸಂಚಿಕೆ. ಈ ಸಂಚಿಕೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಕಾಮೆಂಟ್ ಬಾಕ್ಸಲ್ಲಿಂದ ಕಮೆಂಟ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.